ಬೇಸಿಗೆನೇ ಮುಗಿತಾ ಬಂದಿದೆ. ಆದರೆ ಕಲಬುರಗಿ ಜನರಿಗೆ ಸೂಕ್ತವಾದ ನೀರು ಕೊಡುವಲ್ಲಿ ಅಧಿಕಾರಿಗಳು ಮತ್ತು ಶಾಸಕರು ಸಚಿವರು ವಿಫಲರಾಗಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸ ನಡೀತಾ ಇದೆ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಅಲ್ಲದೆ ಕಲಬುರಗಿಯಲ್ಲಿ LNT ಕಾಮಗಾರಿ ಅಂತ ನಡೀತಾ ಇದೆ. ಈ LNT ಕಾಮಗಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ 24 ಗಂಟೆ ನೀರು ಕೊಡ್ತೀವಿ ಅಂತ ಹೇಳಿ ಇರೋ ಬರೋ ರಸ್ತೆಗಳನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಕಡೆ ನೀರು ಇಲ್ಲ, ಇತ್ತ ಕಡೆ ಸ್ವಚ್ಛ ಮತ್ತು ಸರಿಯಾಗಿರ್ತಕ್ಕಂಥ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ. ಇದರಿಂದ ಸಾರ್ವಜನಿಕರು ಸಮಸ್ಯೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಕಲಬುರಗಿಯ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆ ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕುಡಿಯುವ ನೀರು ಕೊಳ್ಳೇಬೇಕು 24/7 ನೀರು ಕೊಡ್ತೇವೆ ಅಂತ ಹೇಳ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರ. ಮಹಾನಗರ ಪಾಲಿಕೆಗೆ ಹೇಳಿ ಧಿಕ್ಕಾರ. ಬಡಾವಣೆಗಳಲ್ಲಿ ಡ್ಯಾಮೇಜ್ ಸಮಸ್ಯೆಯನ್ನು ಪರಿಹಾರ ಮಾಡದೇ ಇದ್ದ ಮಹಾನಗರ ಪಾಲಿಕೆಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಕುಡಿಯ ನೀರು ಕೊಡದೇ ಇದ್ದ ಮಹಾನಗರ ಪಾಲಿಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಮಹೇಶ್ ರಾಥೋಡ್ ಅವರು ಕಲಬುರಗಿ ನಗರದಲ್ಲಿ ಮತ್ತು ವಿವಿಧ ಗ್ರಾಮಗಳಲ್ಲಿ ಸೂಕ್ತವಾದ ಕುಡಿಯುವ ನೀರಿಲ್ಲ. ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಂತ ಇರ್ತಕ್ಕಂಥ ನೀರಿನ ಸಮಸ್ಯೆ ಇಟ್ಕೊಂಡು ಇವತ್ತು ಜಿಲ್ಲೆಯಾದಂತೆ ಚಳವಳಿ ನಡೀತಾ ಇದೆ. ಅದರ ಭಾಗವಾಗಿ ಗುಲ್ಬರ್ಗ ನಗರದಲ್ಲೂ ಕೂಡ ಬಹುತೇಕ ಎಲ್ಲ ಬಡಾವಣೆಯೊಳಗೆ ನೀರಿನ ಸಮಸ್ಯೆ ಇದ್ದು ನೀರಿನ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಏನು ಮುನ್ಸಿಪಾಲ್ಟಿ ಇದೆ, ನಗರ ಪಾಲಿಕೆ ಇದೆ, ಕಲಬುರಗಿ ನಗರ ಪಾಲಿಕೆ ಸಂಪೂರ್ಣ ವಿಫಲ ಆಗಿದೆ, ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ಇವತ್ತು CPI ವತಿಯಿಂದ ನಾವು ಚಳವಳಿ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಬಡಾವಣೆಯೊಳಗೆ ಏನು ಇಡೀ ಜಿಲ್ಲೆಯೊಳಗೆ ಬಿಸಿಲಿನ ತಾಪ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಜನರು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಇಂಥ ಸಂದರ್ಭದೊಳಗೆ ಕನಿಷ್ಠ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ಯೋಗ್ಯತೆ ಈ ಸರ್ಕಾರಕ್ಕೆ ಇಲ್ಲವೇನು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಸರ್ಕಾರ ಅಥವಾ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು AC ಕಚೇರಿಯೊಳಗೆ ಕೂತ್ಕೊಂಡು ಸಭೆ ಮಾಡ್ತಾರೆ, AC ವಾಹನದೊಳಗೆ ಓಡಾಡ್ತಾರೆ. ಮೀಟಿಂಗಲ್ಲಿ ಮಾಡಿದರೆ ನೀರು ಸಿಗೋದಿಲ್ಲ ಸ್ವಾಮಿ. ನೀವೇನದ ಬಡಾವಣೆಗಳಿಗೆ ಹೋಗಿ ಎಲ್ಲಿ ನೀರಿದೆ, ಜನರು ಎಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳಿಗೆ ಕಳಿಸಿ ಆ ಅಧಿಕಾರಿಗಳಿಗೆ ತಕ್ಷಣವಾಗಿ ನೀರಿನ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲೆಲ್ಲಿ ಬೋರ್ವೆಲ್ಗಳ ಅವಶ್ಯಕತೆ ಇದೆ ಬೋರ್ವೆಲ್ಗಳನ್ನು ನೋಡಿಸ್ಬೇಕು. ಎಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸಪ್ಲೈ ಮಾಡಬೇಕು, ಟ್ಯಾಂಕರ್ಗಳ ಮೂಲಕ ನೀರು ಸಪ್ಲೈ ಮಾಡಬೇಕು. ಎಲ್ಲೆಲ್ಲಿ 24/7 ನೀರು ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತಾ ಇದ್ದೀರಿ. ಎಲ್ಲಿದೆ ಸ್ವಾಮಿ 24/7? 4 ದಿವಸ 6 ದಿವಸ 8 ದಿವಸ ಆದರೂ ಕೂಡ ನೀರು ಸಿಗೋದಿಲ್ಲ. ಕೆಲವೊಂದು ಕಡೆ ನೀರು ಬಂದರೆ ಕೂಡ ನಾಲಿ ನೀರು ಬರ್ತದೆ, ರಾಡಿ ನೀರು ಬರ್ತದೆ, ಹಸಿರು ನೀರು ಬರ್ತವೆ. ಇಂಥ ಎಲ್ಲ ಸಮಸ್ಯೆಗಳನ್ನು ಏನು ಆಡಳಿತ ಈ ಕೂಡಲೇ ಗಮನ ಹರಿಸಿ ಈ ಕೂಡಲೇ ಬಗೆಹರಿಸಬೇಕು. ಆ ಕಾರಣಕ್ಕೇ ನಾವು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತೇನದ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇಟ್ಕೊಂಡು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಭೀಮಾಶಂಕರ್ ಮಾಡ್ಯಾಳ್ ಅವರು ಸ್ಥಳೀಯ ಸಮಸ್ಯೆಗಳನ್ನು ಇಟ್ಕೊಂಡು ವಿಸ್ತಾರವಾಗಿ ಅವರು ಮಾತಾಡ್ತಾರೆ. ಈ ಕಾರಣಕ್ಕೆ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಏನು ಕಾರ್ಪೊರೇಷನ್ ಇದೆ ಜನರನ್ನ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, CPIನ ಜಿಲ್ಲಾ ಕಾರ್ಯದರ್ಶಿ. ನಂತರ ಮಾತನಾಡಿದ ಭೀಮಶಂಕರ್ ಮಾಡ್ಯಾಳ್ ಅವರು ಕಲಬುರಗಿ ನಗರದಲ್ಲಿ 24 ಗಂಟೆ ನೀರು ಮಾಡುತ್ತೇವೆ ಎಂದು ಕಂಪನಿಯವರು ಸಂಪೂರ್ಣವಾಗಿ ರಸ್ತೆಯಾಗಿದ್ದು ರಸ್ತೆ ಹಾಳು ಮಾಡಿದ್ದಾರೆ, ನೀರು ಸಿಗುತ್ತಿಲ್ಲ. ಇತ್ತ ಕಡೆ ರಸ್ತೆ ಕೂಡ ಹಾಳಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆಯವರು ನಮಗೆ ಸಂಬಂಧ ಇಲ್ಲ ಅಂತ ಇವ್ರು ಹೇಳ್ತಾರ, ಗ್ರಾಮ ಪಂಚಾಯತ್ ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರ. ಅಲ್ಲಿ ಮಾಡ್ತಕ್ಕಂಥ ಡ್ರೈನೇಜ್ ವ್ಯವಸ್ಥೆ, ಕಸ ಗುಡಿಸ್ತಕ್ಕಂಥ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಅಲ್ಲಿ ಯಾರು ಮಾಡ್ಲಿಕ್ಕೆ ಇರಲ್ಲ. ಇವ್ರ ಮ್ಯಾಗ ಅವ್ರು ಹಾಕ್ತಾರೆ, ಅವ್ರ ಮ್ಯಾಗ ಇವ್ರು ಹಾಕ್ತಾರೆ. ಈ ಜಿಲ್ಲಾ ಪಂಚಾಯತ್ CS ಕೇಳಿದ್ರೆ, ತಾಲೂಕ್ ಪಂಚಾಯತ್ ಕೇಳಿದ್ರೆ, ಮಹಾನಗರ ಪಾಲಿಕೆ ಕೇಳಿದ್ರೆ, ಮಾನ್ಯ ಜಿಲ್ಲಾಧಿಕಾರಿ ಕೇಳಿದ್ರೆ
ಯಾರೂ ಮೈ ಮೆತ್ತೊಂಡು ಕೆಲಸ ಮಾಡೋಕ್ಕೆ ಕಾರ್ಯ ಮಾಡೋಕ್ಕೆ ತಯಾರಿಲ್ಲ. ಈಗ ಇಡೀ ಬೇಸಿಗೆ ಕಾಲ ಮುಗಿದೇ ಹೋಯಿತು. 24x7 L&T ಕಂಪ್ನಿಯವರು ಕಲಬುರಗಿ ನಗರಕ್ಕೆ ನೀರು ಕೊಡ್ತೇವೆ ಅಂತೇಳಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕಡೆ ರೋಡ ಕಿತ್ತಾಕ್ಬಿಟ್ಟಿದ್ದಾರೆ. ಎಲ್ಲ ರೋಡ್ ಕಿತ್ತಾಕಿ ಪುನಃ ಅದಕ್ಕೆ ಡಾಂಬರೀಕರಣ ಮಾಡ್ಬೇಕಂತೇಳಿ ವ್ಯವಸ್ಥೆ ಇದೆ. ದುಡ್ಡು ಸಹಿತ ಕಟ್ತಿದ್ದಾರೆ ಮಹಾನಗರ ಪಾಲಿಕೆಗೆ. ಅದು ಪುನಃ ಎಲ್ಲೇ ಅದು ಗುಂಡಿ ಮುಚ್ಚಿ ಡಾಂಬರೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಈಗ ರೋಡ್ ಅಧ್ವಾನ ಆಗಿದ್ದರಿಂದ ಸಾಕಷ್ಟು ಸಾರ್ವಜನಿಕರು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಕೆಲಸಕ್ಕೆ ಬರ್ತಕ್ಕಂಥ ಕೂಲಿ ಕಾರ್ಮಿಕರು ಬಿದ್ದು ಸತ್ತಂಥ ಉದಾಹರಣೆಗಳು ಸಾಕಷ್ಟಿವೆ. ಈಗ ಸಂಪೂರ್ಣ 55 ವಾರ್ಡ್ನಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯರು, ಜಿಲ್ಲಾ ಪಂಚಾಯತ್ ಅವರು, ತಾಲೂಕ್ ಪಂಚಾಯತ್ ಅವರು, ಇಲ್ಲಿರ್ತಕ್ಕಂಥ MLAಗಳು, ಮಂತ್ರಿಗಳು ಎಲ್ಲರೂ ಸಂಪೂರ್ಣವಾದಂಥ ವಿಫಲವಾಗಿದ್ದಾರೆ. ಬೆಂಗಳೂರು ಬಿಟ್ಟರೆ ದೊಡ್ಡ ನಗರ ಮಹಾನಗರ ಪಾಲಿಕೆ ಗುಲ್ಬರ್ಗ ಇದೆ. ಈಗ ಮೂಲಭೂತ ಸೌಲಭ್ಯ ಕೊಡೋಕ್ಕೆ ಇಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತೇಳಿ ಅದರ ವಿರುದ್ಧ ನಾವು CPI ಕಮ್ಯುನಿಸ್ಟ್ ಪಕ್ಷದಿಂದ ನಗರಾದ್ಯಂತ ಇವತ್ತು ಮಹಾನಗರ ಪಾಲಿಕೆ ಎದುರುಗಡೆ ಪ್ರಥಮವಾಗಿ ಹೋರಾಟ ಹಮ್ಮಿಕೊಂಡಿದ್ದೆವು. ಇನ್ನೊಂದು 15 ದಿನದೊಳಗೆ ಬೇರೆ ಬೇರೆ ನಗರಗಳಿಗೆ ಮೂಲಭೂತ ಸೌಲಭ್ಯ ಕೊಡಲಿ ಅಂದ್ರೆ ದೊಡ್ಡ ಪ್ರಮಾಣ ಚಳವಳಿನ ಹಾಕಬೇಕಾಗುತ್ತೆ ಅಂತ ಇವತ್ತಿನ ಹೋರಾಟ ಮುಖಾಂತರ ನಾನು ಎಚ್ಚರಿಸ್ತಾ ಇದ್ದೇನೆ ಸರ್. ನಂತರ ಮಾತನಾಡಿದ ಪದ್ಮ ಪಾಟೀಲ್ ಅವರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಿವಿಧ ಗ್ರಾಮಗಳಲ್ಲಿ ನೀರಿಲ್ಲ, ಕೇವಲ ಚುನಾವಣೆ ಬಂದರೆ ಹೇಗೆ ಎಂದು ಪ್ರಶ್ನೆ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕುಡಿಯುವ ನೀರನ್ನು ಕೊಡ್ತೀವಿ ಅಂತ ಹೇಳಿದ್ರು. ಈ ಮಹಾನಗರ ಪಾಲಿಕೆ ಏನು ಆಫೀಸರ್ಗಳಿದಾರಲ್ಲ ಅವ್ರಿಗೆ ನಾಚಿಕೆ ಬರಬೇಕು. ಯಾಕಪ್ಪ ಅಂತಂದರೆ ಬೇಸಿಗೆ ಹೊತ್ತಲ್ಲಿ ಇವತ್ತು 42 ಡಿಗ್ರಿ ಆಗ್ಲಿಕ್ಕತ್ತದ ಬಿಸಿಲು. ಹಾಗಾದ್ರೆ ಪ್ರತಿ ಒಂದು ಕಾಲನಿದಲ್ಲಿ ಕೂಡ ನೀರಿನ ಸಮಸ್ಯೆ ತುಂಬ ನಡೀತಾ ಇದೆ. ಎಲ್ಲ ಬೋರ್ವೆಲ್ಗಳು ಬಂದಾಗ್ಬಿಟ್ಟವು. ಬರ್ತಾರ, ಸರ್ವೆ ಮಾಡ್ತಾರ, ಮೀಟಿಂಗ್ ಮಾಡ್ತಾರ, ಹೋಗ್ತಾರ. ಏನು ಬೇಸಿಗೆ ಮುಗಿದ ನಂತರ ಹೆಣ್ಮಕ್ಳಿಗೆ ನೀರು ಕೊಡ್ತಾರ? ಡ್ಯಾನೇಜ್ಗಳ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ. ಈಗ ಉದಾಹರಣೆಗಾಗಿ ನಾನು ಏಷ್ಯನ್ ಗ್ರೀನ್ ಪಾರ್ಕಿಂದ ಒಂದು ಉದಾಹರಣೆ ಹೇಳ್ತೀನಿ. 2 ತಿಂಗಳಿನಿಂದ ನಂದಿಕೂರು ಗ್ರಾಮ ಪಂಚಾಯತಿಯಲ್ಲಿ ಲೆಟರ್ ಕೊಟ್ಟಿದ್ದೆವು. ಡ್ಯಾನೇಜ್ ನೀರು ಫುಲ್ ರೋಡಿಗೆ ಇಳ್ಕೊಂಡು ಎಲ್ಲ ಮಕ್ಕಳಿಗೆ ಸುದ್ದಿ ಆಡ್ಲಿಕ್ಕೆ ಜಾಗ ಇಲ್ಲಾರ್ದಂಗೆ ಆಗ್ಯದ. ಅಲ್ಲಿ ಹಾವು, ಹುಳ, ಚೇಳು ಎಲ್ಲ ಮ್ಯಾಗನೇ ತೇಲ್ಕತ್ತವು. ಡ್ಯಾನೇಜ್ ಸಮಸ್ಯೆಯನ್ನು ಬಗೆಹರಿಸ್ರಿ ಅಂತೇಳಿ ನಂದಿಕೂರು PDO ಗುತ್ತೇದಾರಿಗೆ ಹೇಳಿದ್ರೆ ಆತ ಅನ್ನೋದು ಉತ್ತರ ಏನು ಕೊಡ್ತಾನಂದ್ರೆ, ನನ್ನ ವ್ಯಾಪ್ತಿಗೆ ಇನ್ನೂ ಹೊಸ ಬಡಾವಣೆ ಇದೆ, ನನಗೆ ಬರಲ್ಲ, ನೀವು ಜಿಲ್ಲಾ ಪಂಚಾಯತಿ ಅವ್ರಿಗೆ ಭೇಟಿ ಆಗ್ರಿ ಅಂತಾರ. ಇವತ್ತು ಬಂದು ನಾವು ಜಿಲ್ಲಾ ಪಂಚಾಯತಿ ಆಫೀಸರ್ಗೆ ನಾವು ಭೇಟಿ ಆದರೆ ಇನ್ನೂ ನಮಗೆ ಮೀಟಿಂಗ್ ಅದ, ನೀವು 12ಕ್ಕೆ ಬರ್ರಿ, ನನಗೆ ಸಮಸ್ಯೆ ಬಗೆಹರಲ್ಲ, ನೀವು ಕಾರ್ಪೊರೇಷನ್ಗೆ ಹೋಗ್ರಿ ಅಂತಾರ. ಅಂದರೆ ಇವರು ಒಂದು ಬಡಾವಣೆ ಮಾಡೋಕೆ ಪರ್ಮಿಷನ್ ಕೊಟ್ಟ ನಂತರ ಅಲ್ಲಿರ್ತಕ್ಕಂಥ ಜನರಿಗೆ ನೀರು, ಆಮೇಲೆ ಡ್ಯಾನೇಜ್ ಸಮಸ್ಯೆ, ಆಮೇಲೆ ಕಸ ಹಾಕ್ಲಿಕ್ಕೆ ಒಂದು ಗಾಡಿ, ಇವು ಸಾಮಾನ್ಯವಾದ ಇವು ಮೂರೇ ವ್ಯವಸ್ಥೆಯನ್ನು ಇವ್ರಿಗೆ ಮಾಡ್ಲಿಕ್ಕಾಗಿಲ್ಲ ಅಂತಂದರೆ ಸ್ವಚ್ಛ ಭಾರತ ಅಭಿಯಾನ ಹೆಂಗೆ ನಡೆಸ್ತೀರಿ? ಇಲ್ಲಿ ಮಹಾನಗರ ಪಾಲಿಕೆ ಕಮಿಷನರು ಯಾರೋ ಸಣ್ಣ ಪುಟ್ಟ ದುಡಿಯೋ ಬಂಡಿಯವ್ರ ಬಲ್ಲಿ ಹೋಗಿ ಕಸ ಹಾಕಿ ಫೈನ್ ಹಾಕಿ ಎತ್ತಲಿಕ್ಕತ್ತಾರ. ನಾವು ನಿಮಗೆ ಫೈನ್ ಹಾಕಬೇಕಾಗ್ತದೆ ಈಗ. ಯಾಕಂದರೆ ಬಡಾವಣೆ ಆಗಿ 15 ವರ್ಷ ಆದರೂ ಕೂಡ ನಾಚಿಗೇಡಿಗಳು ನೀವು ಒಂದು ಗಾಡಿ ಕಸದ ಗಾಡಿ ಕಳಿಸ್ತಾ ಇಲ್ಲ, ಡ್ಯಾನೇಜ್ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ನಾವು ತಾತ್ಕಾಲಿಕವಾದ ಆದರೂ ಕೂಡ ಡ್ಯಾನೇಜ್ ನೀರು ಹೋಗುವಂಗೆ ಫೆಸಿಲಿಟೀಸ್ ಮಾಡಿಕೊಡ್ರಿ ಅಂತಂದರೆ ಒಬ್ಬ ಅಧಿಕಾರಿ ಬಂದು ಕೂಡ ಅಲ್ಲಿ ನೋಡ್ತಾ ಇಲ್ಲ. ಬರೀ ಒಬ್ರು ಇಂಜಿನಿಯರ್ ಬರ್ತಾರ, ಇದಕ್ಕೆ 5 ಲಕ್ಷ ಬೇಕು, 10 ಲಕ್ಷ ಬೇಕು, ಫೋಟೋ ತಗೋತಾರ, ಹೋಗ್ತಾರ. ನೀವು ಸಮಸ್ಯೆಯನ್ನು ಎಂದು ಬಗೆಹರಿಸ್ತೀರಿ? ಪ್ರತಿಯೊಂದು ಏಷ್ಯನ್ ಗ್ರೀನ್ ಪಾರ್ಕ್ ಅಷ್ಟೇ ಅಲ್ಲ, ಪ್ರತಿ ಒಂದು ಬಡಾವಣೆಯಲ್ಲಿ ಡ್ಯಾನೇಜ್ ನೀರಿನ ಹೋಗುವಂಥ ಸಕಲ ಸೌಲಭ್ಯ ಕೂಡ ಇಲ್ಲ. ಒಂದು ನೀರು ಕೊಡ್ಲಿಕ್ಕಾಗಲ್ಲ, ಕುಡಿಲಿಕ್ಕೆ ನೀರು ಕೊಡ್ಲಿಕ್ಕಾಗಿಲ್ಲ, ಹೊಲಸು ತಗ್ಲಿಕ್ಕಾಗಲಿಲ್ಲ, ಕಸ ಬಳಿಲಿಕ್ಕಾಗಲಿಲ್ಲ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಬಜೆಟನ್ನು ಯಾರು ತಿಂತಾ ಇದ್ದಾರೆ ಅಂತ ಕೇಳ್ತೀನಿ. ಯಾಕೆ ನೀವು ಅಲ್ಲಿರ್ತಕ್ಕಂಥ ವಾರ್ಡಿನ ಏನು ಮೆಂಬರ್ಗಳು ಕಳ್ಳು ಮಾಡ್ತಾ ಇದ್ದೀರೋ, MLAಗಳು ಕಳ್ಳು ಮಾಡ್ತಾ ಇದ್ದೀರೋ? ಜನರ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕಾಗಲಿಲ್ಲ ಅಂದರೆ ಅಧಿಕಾರದಲ್ಲಿ ಕೂಡುವ ಅಧಿಕಾರ ಕೂಡ ನಿಮ್ಮಲ್ಲಿಲ್ಲ. ಎಲೆಕ್ಷನ್ ಬಂತು ಅಂದರೆ ಓಟಿಗೆ ಬರ್ತೀರಿ. ದಕ್ಷಿಣ ಮತಕ್ಷೇತ್ರದ MLAಗೂ ನಾನು ಕೇಳ್ತೀನಿ, ಯಾಕಪ್ಪ ನೀನು ಓಟ್ ಹಾಕೊಳ್ಳೇನು ಏಷ್ಯನ್ ಗ್ರೀನ್ ಪಾರ್ಕಿಂದು? ಅಲ್ಲಿ ಬಂದು ಇಲ್ಲ ನನ್ನ ಮತಕ್ಷೇತ್ರ ಇಲ್ಲ, ಗ್ರಾಮ ಪಂಚಾಯತಿ ಅಂತೀರಿ, ಮತಕ್ಷೇತ್ರ ನಿಂದು, ನಿನಗೆ ಓಟ್ ಹಾಕ್ತೀವಿ. ಅಲ್ಲಿ ನಡೀತಕ್ಕಂಥ ಭಾಳ ಗಲೀಜದ. ಮಾಧ್ಯಮದವರು ಒಂದು ಸ್ವಲ್ಪ ಕಣ್ಣು ಹೈಸ್ರಿ, ನೀವು ಕೂಡ ಬರ್ರಿ ನೋಡ್ರಿ. ರೋಡಿನ ಮ್ಯಾಗೆ ಡ್ಯಾನೇಜ್ ನೀರು ಹೋಗ್ಲಿಕ್ಕತ್ತದ, ಆಗಲಾಗ್ಯದ. ಮುದುಕರು ತದುಕರು ರೋಗಗಳಿಂದ ಬಹಳಷ್ಟು ಸಂಕಷ್ಟದಲ್ಲಿದಾರ. ಕೂಡಲೇ ಕಲಬುರಗಿ ನಗರದಲ್ಲಿ ಡ್ಯಾನೇಜ್ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಶುದ್ಧವಾದ ಕುಡಿಯುವ ನೀರು ಕೊಡಲೇಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಮಹಾನಗರ ಪಾಲಿಕೆಯನ್ನು ಮುತ್ತಿಗೆ ಹಾಕ್ತೀವಂತೇಳಿ ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೊಳ್ತಾ ಇದ್ದೀನಿ. ಪದ್ಮಾ ಪಾಟೀಲ್, NFIW ಜಿಲ್ಲಾಧ್ಯಕ್ಷೆ.